ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭಾಗ ಬಿ ಅಧ್ಯಾಯ 1 ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕತೆ ಏನಿದೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಈ ಅಧ್ಯಾಯದಲ್ಲಿ ಕೇಳುವ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ. ಈ ಒಂದು ಅಧ್ಯಾಯದಲ್ಲಿ ಯಾವುದೇ ರೀತಿ ಟಾಪಿಕ್ ಇಲ್ಲ. 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಹಾಗೂ 4 ಮತ್ತು 6 ಅಂಕದ ಪ್ರಶ್ನೆಗಳು ಯಾವುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನಿಮಗೆ 2026-27ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಈ ವರ್ಷ ನೀವು ಯಾವ ರೀತಿಯಾಗಿ ಓದ್ಕೊಳ್ಬೇಕು, ಯಾವ ಟಾಪಿಕ್ನ ಕಲ್ತ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಅಧ್ಯಾಯ 1 ಪೀಠಿಕೆ, ಈ ಅಧ್ಯಾಯದ ಎಲ್ಲ ಬಹುಮುಖ್ಯ ಮಾಹಿತಿಗಳನ್ನ ಶೇರ್ ಮಾಡಿದ್ದೀನಿ. ವಿಡಿಯೋನ ವಾಚ್ ಮಾಡಿ. ಅಧ್ಯಾಯ 2 ದತ್ತಾಂಶಗಳ ಸಂಗ್ರಹಣೆ, ಇದು ಕೂಡ ಮುಗ್ದಿದೆ, ಕಂಪ್ಲೀಟ್ ಆಗಿ ಮುಗ್ದಿದೆ. ಇದರಲ್ಲಿರುವಂಥ ಟಾಪಿಕ್ಗಳನ್ನ ಕವರ್ ಮಾಡಿದ್ದೀನಿ. ಅದೇ ರೀತಿ ಅಧ್ಯಾಯ 3 ದತ್ತಾಂಶಗಳ ಸಂಘಟನೆ, ಇದು ಬಹುಮುಖ್ಯ ಅಧ್ಯಾಯ. ಯಾಕಂತ ಹೇಳಿದ್ರೆ ಇಲ್ಲಿಂದನೇ ಲೆಕ್ಕಗಳು ಸ್ಟಾರ್ಟ್ ಆಗುತ್ತೆ ಈ ಅಧ್ಯಾಯದಿಂದ. ಹಾಗಾಗಿ ದತ್ತಾಂಶಗಳ ಸಂಘಟನೆ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು ಈ ವರ್ಷದ ವಿಡಿಯೋಗೆ. ನೆಕ್ಸ್ಟು ದತ್ತಾಂಶಗಳ ನಿರೂಪಣೆ. ಈ ಒಂದು ಅಧ್ಯಾಯದ್ದು ನಿಮಗೆ ಓಲ್ಡ್ ವೀಡಿಯೋಸು ಸಾಕಷ್ಟು ಸಿಗುತ್ತೆ. ಆದರೆ ಈ ವರ್ಷ ಎಕ್ಸ್ಟ್ರಾ ಟಾಪಿಕ್ ಯಾವುದಾದ್ರೂ ಆ್ಯಡ್ ಆಗಿದೆಯಾ, ಎಕ್ಸ್ಟ್ರಾ ಲೆಕ್ಕಗಳು ಯಾವುದಾದ್ರೂ ಬಂದಿದೆಯಾ, ಇದ್ದರೆ ಅದಕ್ಕೆ ಯಾವ ರೀತಿಯಾಗಿ ಆನ್ಸರ್ನ ಬರೀಬೇಕು, ಲೆಕ್ಕವನ್ನು ಹೇಗೆ ಸಾಲ್ವ್ ಮಾಡಬೇಕು, ಇದ್ರ ಬಗ್ಗೆ ಡೀಟೇಲ್ ಮಾಹಿತಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕೆ ಇವಾಗ 3rd ಚಾಪ್ಟರ್ ಹೇಳಿ ಸ್ಟಾಪ್ ಮಾಡಿ ಪಾರ್ಟ್ ಬಿ ಹೋದೆ ಅಂತ ಹೇಳಿದ್ರೆ, ಸದ್ಯ ನಿಮಗೆ ಇವಾಗ ಕ್ವಾರ್ಟರ್ಲಿ ಟೆಸ್ಟು, ಕಿರು ಪರೀಕ್ಷೆಗಳು ನಡೆಯುವಂಥ ಟೈಮು ಕೆಲವೊಂದು ಕಡೆ ನಡೀತಾ ಇದೆ ಕೂಡ. ಹಾಗಾಗಿ ಹೆಲ್ಪ್ಫುಲ್ ಆಗಿರ್ಬೋದು ಅನ್ನೋ ಕಾರಣಕ್ಕೆ ನಾನು ಪಾರ್ಟ್ ಬಿ ಯಲ್ಲಿ ಇರುವಂಥ ಚಾಪ್ಟರ್ಗಳಿಗೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಸೊ ಆ್ಯನ್ಯುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ನಿಮ್ಮ ಅರ್ಥಶಾಸ್ತ್ರದ ಎಲ್ಲ ಅಧ್ಯಾಯಗಳು ಏನಿದೆ ಅಷ್ಟು ಅಧ್ಯಾಯಕ್ಕೆ ಆನ್ಸರ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ? ಓಲ್ಡ್ ವೀಡಿಯೋಸ್ಗಳನ್ನ ವಾಚ್ ಮಾಡಿ ಬೇಡ ಅಂತ ಹೇಳಲ್ಲ, ಬಟ್ ಅಪ್ಡೇಟ್ ವೀಡಿಯೋಸ್ಗಳನ್ನ ವಾಚ್ ಮಾಡೋದ್ರಿಂದ ಎಕ್ಸ್ಟ್ರಾ ಟಾಪಿಕ್ ಆ್ಯಡ್ ಆಗಿದ್ದು ನಿಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಇವಾಗ ಹೇಳ್ತಾ ಇರುವಂತಹ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕತೆ ಏನಿದೆ ಈ ಅಧ್ಯಾಯದ ಎಲ್ಲ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಏನು ಅಂತ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಕೂಡ ಶೇರ್ ಮಾಡಿ ವಿಡಿಯೋನ. ನೆಕ್ಸ್ಟ್ ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ರಿಲೇಟೆಡ್ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ ಮಕ್ಕಳೇ? ಹಾಗಾದರೆ ಈ ಒಂದು ಅಧ್ಯಾಯದ ಬಹು ಆಯ್ಕೆ ಪ್ರಶ್ನೆಗಳು 5 ಇದೆ. ಪ್ರಶ್ನೆಗಳೇನು, ಅದಕ್ಕೆ ಉತ್ತರಗಳೇನು ಅಂತ ನೋಡೋಣ ಬನ್ನಿ. ವಸಾಹತುಶಾಹಿ ಆಳ್ವಿಕೆ ಕಾಲದಲ್ಲಿ ಭಾರತದಲ್ಲಿ ಯಾರ ತಲಾ ಆದಾಯದ ಅಂದಾಜು ಪ್ರಯತ್ನಗಳು ಅತ್ಯಂತ ಮಹತ್ವಪೂರ್ಣವೆಂದು ಪರಿಗಣಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಓಲ್ಡ್ ಸಿಲೆಬಸ್ಸಲ್ಲಿ ಇರಲಿಲ್ಲ ಈ ಪ್ರಶ್ನೆ. ನನ್ನ ಓಲ್ಡ್ ವೀಡಿಯೋಸಲ್ಲಿ ಈ ಪ್ರಶ್ನೆ ನಿಮಗೆ ಸಿಗಲ್ಲ. VKRV ರಾವ್. ಓಕೆನಾ? ನೀವೇನಾದರೂ 2025-26 ಈ ವಿಡಿಯೋಸ್ನ ವಾಚ್ ಮಾಡಿದ್ರೆ ಈ ಕ್ವಶನ್ ಸಿಗುತ್ತೆ. ಅದಕ್ಕಿಂತ ಓಲ್ಡ್ ವೀಡಿಯೋಸಲ್ಲಿ ಸಿಗಲ್ಲ. ಓಕೆನಾ? ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಕೃಷಿ ವಲಯವು ಸ್ಥಗಿತಗೊಳ್ಳಲು ಪ್ರಮುಖ ಕಾರಣವೇನೆಂದರೆ ಜಮೀನ್ದಾರಿ ಪದ್ಧತಿ. ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ TISCO ಸ್ಥಾಪನೆಗೊಂಡ ವರ್ಷ ಕೇಳಿದರೆ 1907 ಆಗಸ್ಟ್ 26. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಅರ್ಧದಷ್ಟು ವಿದೇಶಿ ವ್ಯಾಪಾರವು ಯಾವ ರಾಷ್ಟ್ರದೊಂದಿಗೆ ನಿರ್ಬಂಧಿತವಾಗಿತ್ತು ಅಂತ ಹೇಳಿದರೆ ಬ್ರಿಟನ್. ಭಾರತದಲ್ಲಿ ರೈಲು ಸಾರಿಗೆಯನ್ನು ಪರಿಚಯಿಸಿದ ವರ್ಷ 1850. ಅದೇ ರೀತಿ ಬಿಟ್ಟ ಸ್ಥಳ ಪ್ರಶ್ನೆಗಳು, ಟೋಟಲ್ ಆಗಿ 5 ಪ್ರಶ್ನೆಗಳಿದೆ, ನೋಡ್ಕೊಳ್ಳಿ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಹತ್ತಿಬಟ್ಟೆ ಕೈಗಾರಿಕೆಗಳು ಡ್ಯಾಶ್ ಪ್ರಾಬಲ್ಯಕ್ಕೊಳಪಟ್ಟಿದ್ದವು ಅಂತ ಕೇಳಿದರೆ ಭಾರತೀಯರ. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಸೆಣಬಿನ ಕೈಗಾರಿಕೆಗಳು ದೇಶದ ಡ್ಯಾಶ್ ಭಾಗದಲ್ಲಿ ಕೇಂದ್ರೀಕೃತವಾಗಿದ್ದವು ಅಂತ ಕೇಳಿದರೆ ಪೂರ್ವ ಅಥವಾ ಬಂಗಾಳ ಭಾಗ ಅಂತ ಬರೀಬೇಕು. ಸೂಯೆಜ್ ಕಾಲುವೆಯ ಪ್ರಾರಂಭವು ಭಾರತದ ವಿದೇಶಿ ವ್ಯಾಪಾರದ ಮೇಲೆ ಡ್ಯಾಶ್ ನಿಯಂತ್ರಣವನ್ನು ಮತ್ತಷ್ಟು ತೀವ್ರಗೊಳಿಸಿತು, ಏಕಸ್ವಾಮ್ಯ. ಅದೇ ರೀತಿ ಮುಂದಿನ ಪ್ರಶ್ನೆ, ಡ್ಯಾಶ್ ಭಾರತದ ಜನಸಂಖ್ಯಾ ಸ್ಥಿತ್ಯಂತರದ 2ನೇ ಹಂತ ಪ್ರಾರಂಭವಾದ ವರ್ಷ ಕೇಳಿದರೆ 1921. ಡ್ಯಾಶ್ ಸಾರಿಗೆಯು ಬ್ರಿಟಿಷರ ಆಳ್ವಿಕೆಯ ಪ್ರಮುಖ ಕೊಡುಗೆ ಎಂದು ಪರಿಗಣಿಸಲಾಗಿದೆ ಕೇಳಿದರೆ ರೈಲು ಸಾರಿಗೆ. ಹಾಗೆ 1 ಅಂಕದ ಪ್ರಶ್ನೆಗಳು, ಟೋಟಲ್ ಆಗಿ 5 ಪ್ರಶ್ನೆಗಳಿದೆ. ಈ 5 ಪ್ರಶ್ನೆಗಳು ಬಹುಮುಖ್ಯವಾಗಿ ಇಂಪಾರ್ಟೆಂಟು, ನಿಮ್ಮ ವಾರ್ಷಿಕ ಪರೀಕ್ಷೆಗೂ ಹೌದು, ನಡೆಯುವಂಥ ಸಣ್ಣ ಪುಟ್ಟ ಟೆಸ್ಟ್ಗಳಿಗೂ ಹೌದು. ಬ್ರಿಟಿಷರ ಆಳ್ವಿಕೆಯ ಕಾಲದ ಪ್ರಮುಖ ಕಂದಾಯ ಪಾವತಿ ಪದ್ಧತಿಯನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಜಮೀನ್ದಾರಿ ಪದ್ಧತಿ. ಬಂಡವಾಳ ಸರಕುಗಳ ಕೈಗಾರಿಕೆಗಳು ಎಂದರೆ ಏನು ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನು. ಉತ್ತರವನ್ನು, ಸರಕುಗಳ ಉತ್ಪಾದನೆಗೆ ಬೇಕಾಗುವ ಯಂತ್ರೋಪಕರಣ ತಯಾರಿಸುವ ಕೈಗಾರಿಕೆಗಳನ್ನು ನಾವು ಬಂಡವಾಳ ಸರಕು ಕೈಗಾರಿಕೆಗಳೆಂದು ಕರೆಯುತ್ತೇವೆ ಅಂತ ಬರೀಬೇಕು. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಯಾವಾಗ ಜನಗಣತಿ ನಡೆಸಲಾಯಿತು ಅಂತ ಹೇಳಿದರೆ 1881 ಬರೀಬೇಕು. 1921 ವಿಭಜನೆಗೊಂಡ ವರ್ಷ ಇದು, ಆಯಿತಾ? ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಯಾವಾಗ ಜನಗಣತಿ ನಡೆಸಲಾಯಿತು? 1881. ಉದ್ಯೋಗ ರಚನೆಯನ್ನು ಏನೆಂದು ಅರ್ಥೈಸುವಿರಿ ಅಂತ ಕೇಳಿದರೆ, ಉದ್ಯೋಗ ರಚನೆ ಅಂತ ಹೇಳಿದರೆ ಏನು ಅನ್ನೋದನ್ನು ಬರೀಬೇಕು. ಉತ್ತರ, ವಿವಿಧ ಕೈಗಾರಿಕೆಗಳಲ್ಲಿ ಮತ್ತು ವಲಯಗಳಲ್ಲಿ ಭಾರತದ ದುಡಿಯುವ ಜನರ ಹಂಚಿಕೆಯನ್ನು ಉದ್ಯೋಗ ರಚನೆ ಎನ್ನುವರು ಅಂತ ಬರೀಬೇಕು. ನೆಕ್ಸ್ಟು, ವಸಾಹತುಶಾಹಿ ಸರ್ಕಾರವು ಕಾಲುವೆ ಸಾರಿಗೆಯನ್ನು ಏಕೆ ರದ್ದುಪಡಿಸಿತು ಅಂತ ಪ್ರಶ್ನೆಯನ್ನು ಕೇಳಿದರೆ, ಕಾಲುವೆ ಸಾರಿಗೆ ರೈಲ್ವೆ ಸಾರಿಗೆಯೊಂದಿಗೆ ಸ್ಪರ್ಧೆ ನೀಡಲು ವಿಫಲವಾದುದರಿಂದ
ವಸಾಹತುಶಾಹಿ ಸರ್ಕಾರವು ಕಾಲುವೆ ಸಾರಿಗೆಯನ್ನು ರದ್ದುಪಡಿಸಿತು ಅಂತ ಬರಿಬೇಕು. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು. ಟೋಟಲ್ ಆಗಿ 2 ಅಂಕದ 6 ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಇದೆ. ಮೊದಲನೇ ಪ್ರಶ್ನೆ, ವಸಾಹತುಶಾಹಿ ಆಳ್ವಿಕೆಯ ಅವಧಿಯಲ್ಲಿ ಭಾರತದ ತಲಾ ವರಮಾನವನ್ನು ಅಂದಾಜು ಮಾಡಿದ ಯಾರಾದರೂ ಇಬ್ಬರು ಪ್ರಮುಖ ಅರ್ಥಶಾಸ್ತ್ರಜ್ಞರನ್ನು ಹೆಸರಿಸಿ ಅಂತ ಹೇಳಿದರೆ ದಾದಾಬಾಯಿ ನವರೋಜಿ, VKRV ರಾವ್ ಬರೀರಿ. ವಸಾಹತುಶಾಹಿ ಸರ್ಕಾರವು ಭಾರತದಲ್ಲಿ ಅನುಸರಿಸಿದ ಆರ್ಥಿಕ ನೀತಿಗಳ ಉದ್ದೇಶವೇನು ಅಂತ ಕೇಳಿದರೆ, ಆರ್ಥಿಕ ನೀತಿಗಳ ಉದ್ದೇಶ ಅಂತ ಕೇಳಿದಾಗ ನೀವು 2 ಪಾಯಿಂಟನ್ನು ಬರೆದರೆ ಸಾಕಾಗುತ್ತೆ. ಭಾರತೀಯರ ಆದಾಯ ಹೆಚ್ಚಳದ ಕಡೆ ಗಮನ ಕೊಡಲಿಲ್ಲ. 1, ಇಂಗ್ಲೆಂಡಿನಲ್ಲಿ ತಯಾರಾದ ಸಿದ್ಧವಸ್ತುಗಳಿಗೆ ಭಾರತ ಮಾರುಕಟ್ಟೆಯಾಯಿತು. ಭಾರತ ಇಂಗ್ಲೆಂಡಿಗೆ ಕಚ್ಚಾ ವಸ್ತು ಪೂರೈಸುವ ರಾಷ್ಟ್ರವನ್ನಾಗಿ ರೂಪಿಸುವ ಉದ್ದೇಶವಿತ್ತು. ಕಚ್ಚಾ ವಸ್ತುಗಳನ್ನು ಅಗ್ಗದ ದರದಲ್ಲಿ ಇಂಗ್ಲೆಂಡಿಗೆ ರಫ್ತು ಮಾಡುವುದು. ಮುಂದಿನ ಪ್ರಶ್ನೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ರಫ್ತುಗಳನ್ನು ಪಟ್ಟಿ ಮಾಡಿ. ರಫ್ತು ಆಗ್ತಾ ಇದ್ದಂತಹ ವಸ್ತುಗಳು ಯಾವುದು ಅಂತ. ಕಚ್ಚಾ ರೇಷ್ಮೆ, ಹತ್ತಿ, ಉಣ್ಣೆ, ಸೆಣಬು, ಸಕ್ಕರೆ, ಚಹಾ ಮತ್ತು ಕಾಫಿ. ಮುಂದಿನ ಪ್ರಶ್ನೆ, ನಮ್ಮ ದೇಶದ ಸ್ವಾತಂತ್ರ್ಯದ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆಧುನಿಕ ಕೈಗಾರಿಕೆಗಳನ್ನು ಹೆಸರಿಸಿ ಅಂತ ಹೇಳಿದರೆ ಹತ್ತಿ ಬಟ್ಟೆ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ಕಾಗದದ ಕೈಗಾರಿಕೆ, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಸೆಣಬಿನ ಕೈಗಾರಿಕೆ. ಓಕೆನಾ. ನೆಕ್ಸ್ಟು, ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಭಾರತವು ಎದುರಿಸಿದ ಯಾವುದಾದರೂ 4 ಪ್ರಮುಖ ಸಾಮಾಜಿಕ ಆರ್ಥಿಕ ಸವಾಲುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ತೀವ್ರ ಬಡತನ, ನಿರುದ್ಯೋಗ, ಕೃಷಿ ಕ್ಷೇತ್ರದ ಹಿನ್ನಡೆ, ಕೈಗಾರಿಕಾ ವಲಯದ ಕುಂಠಿತ ಬೆಳವಣಿಗೆ, ಆಹಾರ ಧಾನ್ಯಗಳ ತೀವ್ರ ಕೊರತೆ ಬರೀಬೇಕು ಆಯಿತಾ. ಇದ್ರ ಜೊತೆಗೆ ಕೊನೆ ಪ್ರಶ್ನೆ, ನಾನು ಹೇಳಿದ್ನಲ್ವಾ 2 ಅಂಕದ ಟೋಟಲ್ ಆಗಿ ಎಷ್ಟು ಪ್ರಶ್ನೆಗಳಿದೆ ಅಂತ ಹೇಳಿದ್ದೆ, 6 ಪ್ರಶ್ನೆಗಳಿದೆ ಅಂತ ಹೇಳಿದ್ದೆ. ಕೊನೆ ಪ್ರಶ್ನೆ, ವಸಾಹತುಶಾಹಿ ಆಳ್ವಿಕೆಯಲ್ಲಿ ಅಭಿವೃದ್ಧಿಯಾದ ಮೂಲ ಸೌಕರ್ಯಗಳು ಯಾವುವು ಅಂತ ಕೇಳಿದರೆ ಮೂಲಭೂತ ಸೌಕರ್ಯಗಳು ರೈಲ್ವೆ ಸಾರಿಗೆ, ಜಲ ಸಾರಿಗೆ, ಬಂದರು, ಅಂಚೆ ಮತ್ತು ತಂತಿ ಸೌಕರ್ಯ ಅನ್ನೋದನ್ನು ಬರೀರಿ. ಅದೇ ರೀತಿ ನೋಡಿ, ನಾನು ಹೇಳಿದ್ನಲ್ಲ ನಿಮಗೆ ಈ ಒಂದು ಅಧ್ಯಾಯದಲ್ಲಿ 4 ಅಂಕದ ಥಿಯರಿ ಪ್ರಶ್ನೆಗಳು 5 ಇದೆ, 6 ಅಂಕದ ಥಿಯರಿ ಪ್ರಶ್ನೆಗಳು 3 ಇದೆ. ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇದು ವೆರಿ 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 ಇಂಪಾರ್ಟೆಂಟು. ಪೂರ್ತಿ ಲೆಕ್ಕದ ಮೇಲೆ ನೀವು ಡಿಪೆಂಡ್ ಆಗಲಿಕ್ಕಾಗಲ್ಲ, ಥಿಯರಿಯನ್ನು ಕೂಡ ನೋಡ್ಕೊಳ್ಬೇಕು. ಯಾಕಂದರೆ ಅವರು ಡಿವಿಷನ್ನು ನಿಮಗೆ ಕ್ವಶನ್ಸನ್ನೇ ಆ ರೀತಿ ತೆಗಿತಾರೆ, ನೀವು ಇದನ್ನು ಸ್ಕಿಪ್ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಈ ಒಂದು ಅಧ್ಯಾಯದ ಬಹುಮುಖ್ಯ ಪ್ರಶ್ನೆಗಳು ಈ ರೀತಿಯಾಗಿದೆ. ಇದರಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ನಾನು ಸಾಧ್ಯವಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಿಕಾಸ್ ನಿಮ್ಮ ಹತ್ರ ಆನ್ಸರ್ ಇರುತ್ತೆ, ಆಲ್ಮೋಸ್ಟು. ಆನ್ಸರ್ ಇಲ್ಲ ಅಂತ ಹೇಳಿದರೆ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ಈ ಹಿಂದಿನ ಅಧ್ಯಾಯಗಳಿಗೆ 4 ಹಾಗೂ 6 ಅಂಕದ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹೇಗೆ ಬರೀಬೇಕು ಅನ್ನೋದನ್ನು ಹೇಳಿದ್ದೆ. ಬಟ್ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಉತ್ತರ ಏನು, ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಇವಾಗ ನಿಮಗೆ ಡೌಟು, ಇದಿಷ್ಟರಲ್ಲಿ ಯಾವುದಾದ್ರೂ ನಮಗೆ ಇಂಪಾರ್ಟೆಂಟ್ ಪ್ರಶ್ನೆ ಇದ್ದರೆ ಹೇಳ್ಬಹುದಾ ಅಂತ ಕೇಳಿದರೆ, ಫಸ್ಟು 6 ಅಂಕಕ್ಕೆ ಕೃಷಿ ವಲಯದ ಸ್ಥಿತಿಗತಿ ಏನಿದೆಲ್ಲ ಇದು ತುಂಬ ಇಂಪಾರ್ಟೆಂಟು, ಸಾಕಷ್ಟು ಸಲ ರಿಪೀಟ್ ಆಗಿದೆ, ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಕೈಗಾರಿಕಾ ವಲಯ, ಇದ್ರ ಬಗ್ಗೆ ನೋಡ್ಕೊಂಡ್ರಾಯಿತು. ಅದೇ ನಿಮಗೆ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ತುಂಬ ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಯಾವುದು, ಅಥವಾ ಯಾವುದನ್ನು ಕೇಳ್ತಾರೆ ಅಂತ ಹೇಳಿದ್ರೆ ಭಾರತದ ಸಂಪತ್ತು ಬಸಿದು ಹೋಯಿತು ಅನ್ನೋ ಒಂದು ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು, ಇದನ್ನು ನೋಡ್ಕೊಳ್ಬೇಕು. ನೆಕ್ಸ್ಟು ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ಕರಕುಶಲ ಕೈಗಾರಿಕೆಗಳು ನಾಶವಾದವು, ಈ ಹೇಳಿಕೆಯನ್ನು ಸಮರ್ಥಿಸಿ. ಇದು ಕೂಡ ಬಹುಮುಖ್ಯವಾದಂತಹ ಪ್ರಶ್ನೆ. ಇದೆರಡು ಪ್ರಶ್ನೆಯನ್ನು ಫಸ್ಟು ನೀವು ನೀಟಾಗಿ ನೋಡಿಕೊಂಡು ಉಳಿದಿರುವಂಥ ಪ್ರಶ್ನೆಗಳ ಮೇಲೆ ಗಮನ ಹರಿಸ್ಬೋದು. ಇದಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಇದಾದ ನಂತರ ನಿಮಗೆ ಪಾರ್ಟ್ ಬಿ, ಭಾರತದ ಆರ್ಥಿಕ ಅಭಿವೃದ್ಧಿ ಪಾರ್ಟ್ ಬಿ ಏನಿದೆ ಅದರಲ್ಲಿ 2ನೇ ಅಧ್ಯಾಯ ಏನಿದೆ ಆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಿಂದ ಅಪ್ಲೋಡ್ ಮಾಡ್ತೀನಿ. ಭಾರತದ ಆರ್ಥಿಕತೆ, ಇದರಲ್ಲಿ ಏನೇನು ಪ್ರಶ್ನೆಗಳಿದೆ, ಆ ಪ್ರಶ್ನೆಗಳಿಗೆ ಉತ್ತರಗಳೇನು, ಎಷ್ಟು ಪ್ರಶ್ನೆಗಳಿದೆ, 4 ಹಾಗೂ 6 ಅಂಕದ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಎಷ್ಟು ಕೇಳ್ತಾರೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಓಕೆನಾ ಮಕ್ಕಳೇ. ಆದಷ್ಟು ಈ ಒಂದು ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿ, ಅವರು ಕೂಡ ಸ್ಟಡಿ ಮಾಡಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.